ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ತೋರಿಸ್ತಾ ಇರೋಂಥದ್ದು ಸಿಂಪಲ್ ಆಗಿರೋಂತಹ ಡಿಸೈನು. ಈ ಮುಂದೆನೂ ಇದೇ ಥರ ಸ್ಯಾರಿಗೆ ನಾನು ಹಾಕಿದ್ದೆ, ಬಟ್ ಅದೇ ಥರ ಸ್ಯಾರಿಗೆ ಸ್ವಲ್ಪ ಡಿಸೈನ್ನ ಚೇಂಜ್ ಮಾಡಿ ಹಾಕ್ಕೊಡಿ ಅಂತ ಕೇಳಿದರು. ಸ್ವಲ್ಪ ಚೇಂಜ್ ಮಾಡಿ ಹಾಕ್ಕೊಟ್ಟಿದ್ದೀನಿ. ಈ ಮುಂದೆ ಇದರಲ್ಲೇ ನಾನು ಇದೇ ಸೇಮ್ ಸ್ಯಾರಿಗೆ ಹಾಕ್ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು ಫಸ್ಟಿಗೆ 6 ದಾರ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊತೀನಿ. ಇವಾಗ ನಾನಿಲ್ಲಿ 5 ಚೈನ್ ಹಾಕ್ತೀನಿ. 5 ಚೈನ್ಗಳನ್ನ 1 2 3 4 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಸ್ವಲ್ಪ ಸ್ಮೂತಾಗಿರೋದ್ರಿಂದ ಬಟ್ಟೆ ನೀಟಾಗಿ ನೋಡ್ಕೊಂಡು ಹಾಕಬೇಕು, ಇಲ್ಲಾಂದರೆ ಸುಕ್ಕಾಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಲಾಕ್ ಮತ್ತು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಮತ್ತು ನಾನಿಲ್ಲಿ ಬೀಡ್ಸ್ಗಳನ್ನ ತೊಗೊಳ್ತೀನಿ. ಮತ್ತು ಇವಾಗ 5 ಚೈನ್ ಹಾಕ್ತೀನಿ. 5 ಚೈನು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಹಾಕ್ತಾಯಿದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್. 5 ಚೈನು ಲಾಕ್, ಮತ್ತೊಂದು ಲಾಕು, ಮತ್ತು 5 ಚೈನು, ಮತ್ತು 2 ಸರಿ ಲಾಕ್ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಈ ಥರ ಬೀಡ್ಸ್ ತೊಗೊಳ್ತಾಯಿದ್ದೀನಿ. ಇದ್ರ ಬದಲು ನೀವು ಯಾವುದಾದ್ರೂ ಬೀಡ್ಸ್ನ ಚೂಸ್ ಮಾಡ್ಕೋಬೋದು. ಒಂದು ಬೀಡ್ ತೊಗೊಂಡು ಬೀಡ್ ಲಾಕ್ ಹಾಕ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಬಟ್ಟೆಗೆ ಲಾಕ್ ಆದಮೇಲೆ ಪಕ್ಕದಲ್ಲಿ ಮತ್ತೆ ಒಂದು ಎಕ್ಸ್ಟ್ರಾ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡ್, ಇದೇ ಥರದ ಬೀಡು ಮತ್ತೆ ನಾನು ತೊಗೊಳ್ತೀನಿ. ಇನ್ನೂ ಒಂದು ದಾರ ಪೋಣಿಸ್ಕೊಂಡು ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಆದಮೇಲೆ ಈಗ ನಾನಿಲ್ಲಿ ಕಟ್ಟಿಂಗ್ ಬಿಡ್ಸ್ನ ತೊಗೊಳ್ತಾಯಿದ್ದೀನಿ. ಬಿಗ್ ಸೈಜು ನೆಲ್ಲಿಕಾಯಿ ಗುಂಡು ಅಂತಾರಲ್ಲ ಆ ಥರದ್ದು ತೊಗೊಂಡ್ಬಿಟ್ಟು ನೀಟಾಗಿ ಪೋಣಿಸ್ಕೊತೀನಿ ಫಸ್ಟಿಗೆ. ಯಾಕಂದರೆ ದಾರ ಇಲ್ಲಿ ಸ್ಕೇದಾಯಿತು, ಹಂಗಾಗಿ ನೋಡಿ 2 ಸರಿ ಲಾಕ್ ಆದಮೇಲೆ ಒಂದು ನೆಲ್ಲಿಕಾಯಿ ಗುಂಡು, ಒಂದು ಲೀಫ್ ಬೀಡು ಮಧ್ಯದಲ್ಲಿ, ಮತ್ತು ಒಂದು ನೆಲ್ಲಿಕಾಯಿ ಗುಂಡು ಈ ಥರ ತೊಗೊಂಡು ದಾರ ಪೋಣಿಸ್ಕೊಂಡು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ, ತುಂಬ ಟೈಟಾಗಿ ಲಾಕ್ ಮಾಡಬೇಡಿ, ಸ್ವಲ್ಪ ಲೂಸಾಗೆ ಬಟ್ಟೆಗೆ ಲಾಕ್. ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ ಬೀಡನ್ನ ತೊಗೊಳ್ತಾ ಇದ್ದೀನಿ. ಸಿಂಪಲ್ ಆಗಿರೋಂಥ ಹಾಕುವಂಥ ಡಿಸೈನ್ಗಳಿವು. ಒಂದು ಇದಕ್ಕೆ ನೀವು 250 ಚಾರ್ಜ್ ಮಾಡ್ಬೋದು. ಮತ್ತು ಒಂದು ಬೀಡ್ ಹಾಕಿ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಆದಮೇಲೆ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್. ಪ್ರತಿಯೊಂದು ಬೀಡ್ಸ್ಗಳನ್ನ ಹಾಕಿದಾಗ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಬೀಡ್ಸ್ಗಳು ಸ್ವಲ್ಪ ಗ್ಯಾಪ್ ಇರುತ್ತೆ, ಹಂಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಪಕ್ಕದಲ್ಲೇ ಒಂದೊಂದೇ ಲಾಕ್ ಹಾಕಿಬಿಟ್ಟು ಬೀಡ್ಸ್ಗಳನ್ನ ಹಾಕಿದರೆ ಒಂದು ಪಕ್ಕ ಒಂದ್ರ ಮೇಲೆ ಕೂತಂಗೆ ಕಾಣುತ್ತೆ. ಹಂಗಾಗಿ ಸ್ವಲ್ಪ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿಕೊಂಡು ನೀವು ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಗ್ಯಾಪ್ ಕಾಣುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಈ ಥರ ಹಾಕಿದ್ದೀನಿ. ಮತ್ತೆ ಒಂದು ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಮತ್ತೆ 5 ಚೈನ್ಗಳನ್ನ ಹಾಕಬೇಕು 2 ಟೈಮು, ಮತ್ತೆ ಲಾಕ್ ಮಾಡಬೇಕು. ಈ ಥರ ಬೀಡ್ಸ್ಗಳು ನೀವು ಬೇಕು ಅಂದರೆ ಚೂಸ್ ಮಾಡ್ಕೊಳ್ಳಿ, ಅಥವಾ ಬೇರೆ ಯಾವುದಾದ್ರೂ ಹಾಕ್ಬೋದು. ನೋಡಿ, ಬೀಡ್ಸ್ಗಳು ಹಿಂದ್ಗಡೆ ಈ ಥರ ನೀಟಾಗಿ ಎಳ್ಕೊಂಡ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಈ ಥರ ಇವಾಗ 5 ಚೈನ್ನೇ ನಾನು ಮತ್ತೆ ಇವಾಗ ಈ ಕಡೆಗೂ ಹಾಕ್ಬಿಡ್ತೀನಿ. ಇಲ್ಲಿ ಮತ್ತೆ 5 ಚೈನ್ನ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಆದಮೇಲೆ ಮತ್ತೆ 5 ಚೈನ್. ಸ್ಯಾರಿ ಫುಲ್ಲು ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ನೀವು ಏನು 5 ಚೈನ್ ಹಾಕಿದ್ದಾನಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ಕೊಡ್ಬೋದು. ಕುಚ್ಚು ಬೇಡ ಅಂದ್ರೂ ಸಹ ನೀವು ಇಲ್ಲಿ ಬೇರೆ ಯಾವುದಾದ್ರೂ ಡಿಸೈನ್ನ ಹಾಕಿ ಕೊಡ್ಬೋದು. ನೋಡಿ, ಇಲ್ಲಿ ನಾನು ಏನು 5 ಚೈನ್ ಇದ್ದಾನೋ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ, ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಯಿತು. 5 ಚೈನ್ ಇರೋ ಕಡೆಗೆ ನೀವು ಡಬಲ್ ಕಲರ್ನಲ್ಲಿ ಅಂದರೆ ಏನು ಬ್ಲೂನು ಮತ್ತು ಅದು ಆಫ್ ಆದರೂ ಕಟ್ಬೋದು. ಇಲ್ಲಾಂದರೆ 2 ಕುಚ್ಚು ಗ್ರೀನ್ ಕಲರು ಮತ್ತು 2 ಕುಚ್ಚು ಕಪ್ಪು ನೀಲಿ ಕಲರ್ನಲ್ಲಿ ನಾನು
ಕಟ್ಬಿಟ್ಟು ತೋರಿಸಿದ್ದೀನಿ. ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಯಿತು. ಈ ಥರ ಇದೆ. ನಿಮ್ಗೇನಿಲ್ಲ ಅಂದರೂ 1 ಅವರ್ನಲ್ಲಿ 1.5 ಅವರ್ನ ಒಳಗಡೆಗೆ ನೀವು ಇದನ್ನು ಕಂಪ್ಲೀಟ್ ಮಾಡಿ ಕೊಡ್ಬೋದು. ತುಂಬ ಅರ್ಜೆಂಟ್ ಅಂದವರಿಗೆ, ಸಿಂಪಲಾಗಿರಲಿ ಅನ್ನೋರಿಗೆ ಈ ಡಿಸೈನ್ನ ನೀವು ಚೂಸ್ ಮಾಡಿ ಕೊಡ್ಬೋದು. ಟೋಟಲಾಗಿ ಬಂದು ಈ ಥರ ಇದೆ ಡಿಸೈನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಸಹ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.